ಹಲವಾರು ಕಾರಣಗಳಿರ್ಬೋದ ನಾವು ಒಂದೇ ಮಾತು ಹೇಳ್ತೀವಿ. ಹಲವಾರು ಕಾರಣಗಳನ್ನು ನಾವು ಬುದ್ಧಿ ಪೂಜೆ ಮಾಡಿ ಬಂದ್ರು. ನಮ್ಮಲ್ಲೂ ಕೂಡ ಸುಮಾರು 80 ವರ್ಷಗಳ ದೇಶದ ಕಾಲದಲ್ಲಿ ಇವರು ಬುದ್ಧಿ ಪೂಜೆ ಮಾಡಿದ 300 ದಿನಗಳಲ್ಲಿ ಅವಾಗ ಕೊಟ್ಟಿದ್ದೀರಿ. ಅವರು ಸರ್ಕಾರದವರು ಅವ್ರು ಎಷ್ಟು ಕಷ್ಟಪಡ್ತಾರೆ ಅಂತಕ್ಕಂಥದ್ದು ಅದು ಅವರಿಗೆ ಗೊತ್ತು. ಯಾಕಂದ್ರೆ ಶಾಸಕರ ಕಂಡಿದ್ದೀವಿ. ನಾವು ಏನೇ ಸಮಸ್ಯೆ ಇದ್ದು ಶಾಸಕರಲ್ಲಿ ಭೇಟಿಯಾಗಿ ಅವರೆಲ್ಲ ನಿಮ್ಮ ಅವಾಗ ಸ್ವೀಕಾರ ಮಾಡ್ತಾರ. ಅವ್ರ ಕೈಲಿ ಆದಷ್ಟು ಅದಕ್ಕೆ ಹೆಚ್ಚಿಗೆ ಪ್ರಯತ್ನ ಮಾಡ್ತಾರೆ. ನಮ್ಮ ಹಳ್ಳಿನಾದ್ರು ಜಯಮ್ಮ ಅಲ್ಲಿಲ್ಲ. ಆದ್ರೆ ಮುಂದಿನ ಶಾಸಕರ ಅವಧಿಯಲ್ಲಿ ಆಗಿತ್ತು. ಅದೆಲ್ಲರ ಕಾರಣದಿಂದ ಅದು ಕ್ಯಾನ್ಸಲ್ ಆಗಿ ಮತ್ತೆ ಶಾಸಕರಲ್ಲಿ ಮನವಿ ಮಾಡಿಕೊಂಡು ಬಂದಾಗ ಆದಷ್ಟು ಬೇಗ ನಾವು ಕೇಂದ್ರದಲ್ಲಿ ಮತ್ತೆ ಹಾಕಿದಾಗ ಮತ್ತೆ ಶಾಸಕರು ಆದಷ್ಟು ಕಾಳಜಿ ತಗೊಂಡು ನಮ್ಮಲ್ಲಿ ಜಯಮ್ಮ ಭೂಮಿ ಪೂಜೆ ನಿಯಂತ್ರಣ ಬರ್ಕೊಂಡಾಗ ಇವತ್ತ ಎಲ್ಲ ಅಧಿಕಾರಿಗಳು ಋಣ ಕರ್ಕೊಂಡು ನಮ್ಮ ಊರಿನ ಜಯಮ್ಮ ಪೂಜೆಯನ್ನು ನೆರವೇರಿಸುವುದಾಗಿ ಶಾಸಕರಲ್ಲಿ ಕಳೆದ ಚುನಾವಣೆ ಸಮಯದಲ್ಲಿ ಬಂದಾಗ ನಾವು ನಿಮ್ಗೆ ಹೇಳಿದ್ವಿ ಆ ಮಸೀದಿಗೆ ಕಂಪೌಂಡ್ ನಿರ್ಮಿಸಿಕೊಡ್ತೀವಿ ಅನ್ನಂತ. ಅವಾಗಲೇ ನಾವು ಹೇಳಿ ನಮಗೂ ನೆನಪದ. ಬಟ್ ಒತ್ತಾಸದಿಂದ ಯಾವುದೇ ಅನುದಾನ ಬರದೇ ಇರೋ ಕಾರಣ ಇನ್ನೂ ಮಾಡಕ್ಕಾಗಿಲ್ಲ. ಅದನ್ನು ಮಾಡಿಕೊಡ್ತೀವಿ, 4 ದಿವಸ ತಡ ಆದರೂ ಸಹಿತ ಮಾಡಿಕೊಡ್ತೀವಿ ಅನ್ನಂತ ಮಾತನ್ನ ಹೇಳ್ತೀವಿ. ಅದೇ ರೀತಿ ಬನ್ನಟ್ಟಿ ಇರ್ಬೋದು, ಬೆಂಗಾಳ ಇರ್ಬೋದು, ಅಕ್ಕಿ ಇರ್ಬೋದು, ಏನು ತೊಂದರೆ ಇರುವಂತದ್ದು ರಸ್ತೆ. ಆ ರಸ್ತೆ ನೋಡಿದ್ರೆ ಯಾರೋ ಬೈತಾರೆ ನಮಗೆ. ಆದ್ರೆ ಅನಿವಾರ್ಯ ಕಾರಣದಿಂದ ಇವತ್ತಿನ ಸರ್ಕಾರ ಮಾಡಿದಾಗ 5 ಗ್ಯಾರಂಟಿ ಸರ್ಕಾರಿ ಕಲಾಸೆಗೆ ಅದ್ರಾಗ ನಾವು ವಿರೋಧ ಪಾರ್ಟಿ ಒಳಗ ಈಗ ಆರಿಸಿ ಬಂದಿವಿ. ಹೀಗಾಗಿ ತೊಂದರೆ ಇರುವುದರಿಂದ ಆದರೂ ಸಹಿತ ಬಹಳ ಕಷ್ಟಪಟ್ಟು ಏನೋ ಸುಳ್ಳಾಡ್ತಿದ್ದ ಮಟ್ಟ ಮಾಡಿ ಒಂದು 5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿ. ಮೊದಲಿಗೆ 3 ಕೋಟಿ ಇತ್ತು, ಅದನ್ನು ಚಾಲು ಮಾಡ್ತೀವಿ. ಈಗ ಇನ್ನೂ 5 ಕೋಟಿ ಬೇಕು, ಅದನ್ನು ಮಂಜೂರಾತಿ ನಾವು ಪ್ರಯತ್ನ ಮಾಡಾಕತ್ತೀವಿ. ಯಾಕಂದ್ರೆ ಸುಶೀಲ್ಗೂ ಅಂತ ರೋಡ್ ಅತಿ ಅವಶ್ಯಕತೆ ಇದೆ. ಅದೇ ರೀತಿ ನಮ್ಮ ಹಾಲುಮತ ಸಮಾಜದ ಬಂಧುಗಳು ಕನಕಭವನ ಸಂಬಂಧ ಮನವಿಯನ್ನು ಕೊಟ್ಟಿದ್ರಿ. ಸರ್ಕಾರಿ ಮಟ್ಟದಲ್ಲಿ ನಾನು ನಾಳೆ ಕೂಡಿ ಅಧಿವೇಶನದಾಗ ನಾನು ನನ್ನ ಪತ್ರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡುವ ಮುಖಾಂತರ ಕನಕಭವನ ಸಂಬಂಧ ಪ್ರಯತ್ನ ಮಾಡಿಸಿ ಅನಂತ ಮಾತಲ್ಲಿ ನಾವು ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೀನಿ ಬಂಧುಗಳು. ಅದೇ ರೀತಿ ನಮ್ಗೆ ಗೊತ್ತಿದೆ ಇವತ್ತಿನ ದಿವಸ ಶೌಚಾಲಯ ಬಗ್ಗೆ ಹೇಳಿದ್ರಿ. ಇದು ಮೂಲಭೂತ ಸೌಕರ್ಯ ಇರುವಂತದ್ದು. ಯಾಕಂದ್ರೆ ಇದಕ್ಕೆ ನಾವು ಆಸಕ್ತಿ ಕೊಡ್ಬೇಕಾಗ ಆದ್ರೆ ಇವತ್ತಿನ ದಿವಸ ಸರ್ಕಾರದ ನಿಯಮ ಏನು ನಿಯಮ ಐತಿ, ವೈಯಕ್ತಿಕವಾದಂತ ಶೌಚಾಲಯಗಳು ಕೊಡ್ಬೋದು. ಅದನ್ನು ಬಿಟ್ಟರೆ ಸಮುದಾಯ ಶೌಚಾಲಯಗಳು ಬರ್ತಾವ. ಅಂದ್ರೆ 10 ಶೌಚಾಲಯಗಳು ಒಟ್ಟಿಗೆ ಕುಂಡಿಸಿ 4 ಸಿಂಟ್ಯಾಕ್ಸ್ ಕುಂಡಿಸಿ ಅವು ಕಾಕಡ ಹಚ್ಚಿ ಕೀಗೆ ಹಾಕೊಂಡು ಇಟ್ಕೊಳ್ಳುವಂತ. ಆದ್ರೆ ಬಯಲು ಶೌಚಾಲಯಗಳು ನಮ್ಮ ಮನೆಯಲ್ಲಿ ಎಲ್ಲರೂ ಇರುವಂತದ್ದು. ಇದು ಎಲ್ಲ ಊರಾಗೂ ಐತಿ, ನಮ್ಮ ಊರಾಗೂ ಐತಿ. ಆದ್ರೆ ಬಯಲು ಶೌಚಾಲಯ ನಿರ್ಮಾಣ ಮಾಡಾಕ ಸರ್ಕಾರದಲ್ಲಿ ಯಾವುದೇ ಇದು ಇಲ್ಲ. ತಮಗೆ ಗೊತ್ತಿದೆ ಈ ಕನ್ಯಾಕುಮಾರಿ ನಿರ್ಮಾಣ ಮಾಡೋದ್ರಿಂದ ರವಿವಾರ ಅಧ್ಯಕ್ಷರ ನಾವು ಗ್ರಾಮ ಪಂಚಾಯತಿಯಲ್ಲಿ ಉದ್ದಾರಿಕೆ ವಹಿಸಿ ಸಂಪೂರ್ಣ ತಲೆಗುಡಿಯಿಂದ ನೀವು ನಿರ್ಮಿಸಿ ಮಾಡಬೇಕಂತ ನೀವು ಹೇಳ್ತೀರಿ. ನೀವು ಯಾಕಂದ್ರೆ ಬರ್ರಿ, ನೀವು ಗಿರಿಯೋಗ ನೀವು ಯಾವಾಗ ಹೇಳಿ ಅದನ್ನು ನಾನು ಹೆಂಗ್ ಮಾಡ್ಬೇಕಂತ ಹೇಳ್ತೀನಿ. ನಾನು